ನೋಡಿ ಸ್ನೇಹಿತರೆ, ಚಿಕ್ಕದಾಗಿ ಈಗ ಮಾಡ್ಕೊಂಡಿದ್ದೀನಿ. ತೆಂಗು ಹಾಕ್ಕೊಂಡಿದ್ದೀನಿ ಬಾರ್ಡ್ರಿಗೆ. ಎಲ್ಲ ಕಲ್ಲುಗುಡ್ಡೆ ಇದು. ಇಲ್ಲೆಲ್ಲ ಮರಗಳಿದೆ. 9 ಅಡಿಗೆ ಅಡಿಕೆ ಕೊಟ್ಟಿದ್ದೀನಿ ಸ್ನೇಹಿತರೆ. ನೋಡಿ, ಇದು ಅಡಿಕೆ ಅತ್ಯುತ್ತಮವಾಗಿ ಬಂತು. ಅಂದರೆ ಇದರಲ್ಲೇ ಒಂದು 60 ಅಡಿಕೆ ಹೋಗಿದೆ. ಒಂದು 60 ಅಡಿಕೆನ ಇದಕ್ಕೆ ಹಾಕಬೇಕು ಸ್ನೇಹಿತರೆ. ನೋಡಿ, ಅಡಿಕೆ ಕೂಡ ಅತ್ಯದ್ಭುತವಾಗಿ ಚೆನ್ನಾಗಿದೆ. ತೆಂಗು ಬಾರ್ಡ್ರಿಗೆ ಬಾಳೆ ಕೊಟ್ಟಿದ್ದೀನಿ. ಬಾಳೆ ಏನಂತೇನು ಬರಲಿಲ್ಲ, ಯಾಕೆ ಅಂತಂದರೆ ಭೂಮಿ ಫಲವತ್ತತೆ ಇರ್ಬೋದು. ಇನ್ನೊಂದೇನು ಅಂತಂದರೆ ಇಲ್ಲಿ ನೋಡಿ, ಇಲ್ಲಿ ಪಪ್ಪಾಯನ ನಾನು ಯಾವುದೇ ರೀತಿ ಹೋಗಿ ನಾನು ನರ್ಸರಿಲಿ ಗಿಡನ ತರಲಿಲ್ಲ. 2 ಕಟಿಂಗ್ ಮಾಡ್ಕೊಂಡಿದ್ದೀವಿ. ನೋಡಿ, ಇಷ್ಟೇ ಚಿಕ್ಕದಿದೆ. ನಾನು ಒಂದು ಎಕ್ಸ್ಪೆರಿಮೆಂಟಲ್ ಮಾಡಿದ್ದು. ಒಂದು ಹಣ್ಣಿನ ಅಂಗಡಿಗೆ ಹೋದೆ, ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಹಣ್ಣು ತೊಗೊಂಬಂದೆ. ಅದರಲ್ಲಿ ಸಿಕ್ಕಂಥ ಬೀಜನೇ ನರ್ಸರಿ ಕವರ್ ಮಾಡಿ ನಾಟಿ ಮಾಡಿದಂಥದ್ದು ಡೆಫಿನೆಟ್ಲಿ ಚೆನ್ನಾಗಿ ಬಂತು. ಅದು ನನಗೆ ಚೆನ್ನಾಗಿ ಗೊಬ್ಬರ ಎಲ್ಲ ಕೊಟ್ಟಿದ್ರೆ ತುಂಬ ಚೆನ್ನಾಗಿ ಬರೋದು ಅಂತ ನನ್ನ ಒಂದು ಅಭಿಪ್ರಾಯ. ಇರಲಿ ನೋಡಿ, ಈಗ ನಂದು ಇದು ನುಗ್ಗೆ. ಇಲ್ಲೊಂದು 100 ನುಗ್ಗೆ ಗಿಡ ಇದೆ. 100 ನುಗ್ಗೆ ಗಿಡನೂ ಒಂದು ಸಲ ಕಟ್ಟಿಂಗ್ ಆಗಿದೆ, ಆದರೂ ಕೂಡ ಅತ್ಯದ್ಭುತವಾಗಿ ಬಂದಿದೆ. ನೋಡಿ, ಇಲ್ಲಿ ಮತ್ತೆ ಇಲ್ಲಿ ನುಗ್ಗೆ ಎಲ್ಲ ಸಿಕ್ಕಾಪಟ್ಟೆ ಬರ್ತಾಯಿದೆ. ಇಲ್ಲಿ ತುಂಬ ಚೆನ್ನಾಗಿ ಬರ್ತಾಯಿದೆ. ನೋಡಿ, ಇಲ್ಲಿ ಹುಲ್ ಕುಯ್ಯೋಕೆ ಹೇಳಿದ್ರೆ ನಮ್ಮ ಜನಗಳು ಹೆಂಗೆ ಅಂತಂದರೆ, ನಾನು ಇದನ್ನು ಬ್ರಷ್ ಕಟ್ಟಿಂಗ್ ನೋಡಿಬೇಕು ಕುಯ್ಕತ್ತೀವಿ ಅಂತ ಅಂದರು. ಇಲ್ಲಿ ಬಂದ್ಬಿಟ್ಟು ನಷ್ಟ ಮಾಡ್ತಾರೆ ನಮಗೆ. ಸೊಪ್ಪು ಕುಯ್ಯೋದು, ಹಂಗೆ ಸಾಂಬಾರುಗಳಿಗೆ ನುಗ್ಗೆಕಾಯಿಗಳು ಕುಯ್ಕೊಂಡು ಹೋಗೋದು, ಈ ಥರ ಲೂಟಿ ಮಾಡಿದಾಗ ನಾವಿಲ್ಲಿ ಯಾರನ್ನೂ ಕೂಡಲ್ಲ ಒಳಗಡೆ. ಈಗ ಏನೋ ಒಂದು ನಂಬಿಕೆ ಮೇಲೆ ಕುಯ್ಕತ್ತೀವಿ ಅಂದಾಗ ಅವನ್ನ ಕುಯ್ಕೊಂಡು ಹೋಗ್ಬೇಕು. ನೋಡಿ, ಇಲ್ಲಿ ಕೂಡ ಬಟರ್ ಫ್ರೂಟ್ ಹಾಕಿದ್ದೀನಿ. ಇದಕ್ಕೆ ಬಟರ್ ಫ್ರೂಟು 15 ಅಡಿ ಜಾಸ್ತಿನೇ ಇದೆ. 15-16 ಅಡಿ ಕೊಟ್ಟಿದ್ದೀನಿ ಇಲ್ಲಿ. ಬಟ್ ಇದು ಗ್ರಾಫ್ಟೆಡ್ ಗಿಡಗಳಿದು. ಆಮೇಲೆ ನನಗೆ ಯಾಕೋ ಬೇಡ ಅನ್ನಿಸ್ತು. ನೋಡಿ, ನುಗ್ಗೆಲ್ಲ ಇದು PK ಮೊನ್ನಿದು. ಇದರಲ್ಲಿ ಸಿಕ್ಕಂಥ ಬೀಜಗಳು ನನಗೀಗ ಒಂದು 500-600 ಬೀಜನೇ ಎತ್ತು ಮಾಡ್ಕೊಂಡಿದ್ದೀನಿ. ತೆಂಗು ಕೂಡ ತುಂಬ ಚೆನ್ನಾಗಿದೆ. ಅಡಿಕೆ, ಈ ಕಡೆಗೆಲ್ಲ ಬೇಲಿ ಮಾಡಬೇಕು ಸ್ನೇಹಿತರೆ. ಯಾಕೆಂದರೆ ಇಲ್ಲೆಲ್ಲ ಸಿಕ್ಕಾಪಟ್ಟೆ ಲೂಟಿಗಳಾಗ್ತವೆ. ಯಾಕೆಂದರೆ ಇಲ್ಲೆಲ್ಲ ಬೇಲಿ ಮಾಡಬೇಕು. ಮುಂದೆ ಎಲ್ಲ ಬೇಲಿ ಮಾಡಿದ್ದೀವಿ. ನೋಡಿ, ನನ್ನ ಇದು ನುಗ್ಗೆ ತೋಟ ಇದೊಂದು. ಈಗ ಆಲ್ಮೋಸ್ಟ್ ಈಗ ಒಂದು 500 ನುಗ್ಗೆ, ಬಟರ್ ಫ್ರೂಟು, ತೆಂಗು, ಅಡಿಕೆ, ಬಾಳೆ, ಕೊಕ್ಕೋ ಮಾಡಬೇಕಂತ ಪ್ಲ್ಯಾನಿಂಗ್ ಇದೆ. 1 by 1. ಬಟ್ ಇವತ್ತು ಕೂಡ ನಾನು ಕಲ್ತ್ಬಿಟ್ಟೆ ಮಾಡ್ತಾಯಿರೋದು. ನಾನು ಇದರಲ್ಲಿ ಯಾವುದೇ ರೀತಿ ಅನುಭವ ಇಲ್ಲ. 4-6 ಕಡೆ ವೀಡಿಯೋಗಳು ನೋಡ್ತೀನಿ. ಅವ್ರು ಏನು ಮಾಡಿದ್ದಾರೆ ಅದನ್ನು ನೋಡಿಕೊಂಡು ಇದು ಮಾಡ್ಬೋದಲ್ಲ ಅಂತ ಕೇಳ್ಬಿಟ್ಟು ಮಾಡ್ತಾರೆ ಅಂತ ನಾನು. ನೋಡಿ, ನುಗ್ಗೆ PK ಮಣ್ಣು ಎಷ್ಟು ಚೆನ್ನಾಗಿ ಬಂದಿದೆ, ಅದ್ಭುತವಾಗಿ ಹೆಲ್ಡಿಂಗ್ ಬಂದಿದೆ. ಇದು ನೋಡಿ, ಇಲ್ಲಿ ಇನ್ನು ನುಗ್ಗೆ ತೋಟ. ನೋಡಿ, ಇಲ್ಲಿ ಎಲ್ಲ ಕಾಯಿಗಳು ಎಷ್ಟು ಕಾಯಿ ಬಂದಿದೆ ನೋಡಿ. ಇಲ್ಲಿ ಹೇಳಿದ್ರೆ ಅವ್ರಿಗೆ ಹುಲ್ ಕಟ್ ಮಾಡೋದ್ರಲ್ದಲ್ಲೇ ಅದನ್ನು ಕುಯ್ಕೊಂಡು ಹೊಂಟೋಗ್ಬಿಡ್ತಾರೆ. ಏನು ಮಾಡೋಣ, ಇಂಥ ಜನಗಳಿದ್ದಾರೆ ಇಲ್ಲಿ ನೋಡಿ. ಇಲ್ಲಿ ಯಾವ ಥರ ಅಡಿಕೆ ಕೂಡ ತುಂಬ ಚೆನ್ನಾಗಿದೆ. ಇನ್ನೊಂದು 60 ಅಡಿಕೆ ತಂದು ಹಾಕ್ಬೇಕು ಇದಕ್ಕೆ. ಏನು ನನ್ನ ಕಾನ್ಸೆಪ್ಟ್ ಇಷ್ಟೇ ಸ್ನೇಹಿತರೆ. ಈಗ ನಮ್ಮದು ಇದು ಇನ್ನೂ ಡಿವೈಡ್ ಮಾಡ್ಕೊಂಡಿಲ್ಲ, ನಮ್ಮದು ನಮ್ಮ ಅಣ್ಣವ್ರದ್ದು. ಇನ್ನು ಈಗ ಸದ್ಯಕ್ಕೆ ಒಂದು ಅರ್ಧ ಅಂತ ಮಾಡ್ಕೋತಾ ಇದ್ದೀವಿ. ಪಕ್ಕ ಡಿವೈಡ್ ಮಾಡ್ಕೊಂಡಾಗ ಏನಾದರೂ ಮಾಡ್ಬೋದು. ನೋಡಿ, ಇದೆಲ್ಲ ಒಂದು ಸಲ ಕಟ್ಟಿಂಗ್ ಆಗಿರೋದು. ಇದು ಕಟ್ಟಿಂಗ್ ಮಾಡಿದ್ದೀನಿ ಇದನ್ನು ನುಗ್ಗೆನ. ಮತ್ತೆ ಬಂದಿದೆ ನೋಡಿ. ಇಲ್ಲಿ ಇವರೆಲ್ಲ ಕುಯ್ಕೊಂಡು ಹೋಗೋದು ಹಿಂಗೆ ಬಂದು ಹುಲ್ ಕುಯ್ಯೋದಲ್ದಲ್ಲೇ ನುಗ್ಗೆನ ಕುಯ್ಕೊಂಡು ತೆಂಗು, ನುಗ್ಗೆ, ಬಾಳೆ, ನುಗ್ಗೆ, ತೆಂಗು ನೋಡಿ, ಈ ಕಾನ್ಸೆಪ್ಟಲ್ಲಿ ಮಾಡಿದ್ದೀನಿ. ಈ ಕಡೆ ಪಕ್ಕದಿದ್ರಲ್ಲಿ ಈಗ ನೋಡಿ, ಇದು ನಮ್ಮದೇ ಗಿಡದ್ದು ಬೀಜನ ಹಾಕಿರೋದು. ಇದು ಇವಾಗ ಬಂದಿದೆ ನೋಡಿ. ಇಲ್ಲಿ ಸಗಣಿ ಗೊಬ್ಬರ ಹಾಕಿ ಇಲ್ಲಿ ಅದು ಪಪ್ಪಾಯ ಇತ್ತು. ಪಪ್ಪಾಯ ಅಷ್ಟು ಚೆನ್ನಾಗಿ ಬರಲಿಲ್ಲ, ಅದು ಕಿತ್ತಾಕ್ಬಿಟ್ಟು ಹಾಕಿರೋದು. ನೋಡಿ, ಇದು ಕೂಡ ಅತ್ಯುತ್ತಮವಾಗಿ ಚೆನ್ನಾಗಿ ಬಂದಿದೆ. ಇದು ಕೂಡ ಬ್ಯೂಟಿಫುಲ್ ಆಗಿದೆ ನೋಡಿ. ಇಲ್ಲಿ ಒಂದು ಕಾನ್ಫಿಡೆನ್ಸು ಸ್ನೇಹಿತರೆ. ಈಗ ನಾವು ಮಾಡ್ತಾ ಇರೋದ್ರಿಂದ ಈಗ ಬರ್ತಾಯಿದೆ ಅಂತಂದರೆ ಡೆಫಿನೆಟ್ಲಿ ಬರುತ್ತೆ ಅನ್ನೋ ಒಂದು ನಂಬಿಕೆ ಬಂದೇ ಬರುತ್ತೆ. 1 ಸಲ ಬೀಳ್ಬೋದು, 2 ಸಲ ಬೀಳ್ಬೋದು, 3 ಸಲ ಬೀಳ್ಬೋದು, 4ನೇ ಸಲಕ್ಕೆ ಬೀಳೋಕ್ಕೆ ಚಾನ್ಸ್ ಇಲ್ಲ. ಬೀಳ್ತೀನಿ ಅಂತ ಎದ್ಬಿಟ್ಟು ಆವಾಗ ಕರೆಕ್ಟಾಗಿ ನಡೀತಾರೆ ಯಾವುದೇ ಒಂದು ಮನುಷ್ಯ ಆದ್ರೂ ನೋಡಿ. ಇದು ಬಂದ್ಬಿಟ್ಟು DJ ವೆರೈಟಿ. ಇದು ತೆಂಗು
ಒಂದು 350 ರೂಪಾಯಿನ ನಾನು ಕೊಟ್ಟು ತೊಗೊಂಬಂದು ಹಾಕಿದ್ದೆ. ಒಂದು 2 ಗಿಡ ತಂದು ಹಾಕಿದ್ದೆ. ಈಗ ಒಂದು 16 ಗಿಡನೂ ಕೂಡ, ಇನ್ನೊಂದು 14 ಗಿಡನೊಂದು ಸೇಮ್ ಅದೇ ಆಗಿದೆ, ತಂದು ಹಾಕ್ಬೇಕು ಸ್ನೇಹಿತರೆ. ಇನ್ನೊಂದು ಏನಂದ್ರೆ ನೋಡಿ, ಇಲ್ಲಿ ಹುಳ ಹೊಡೆದ್ಬಿಟ್ಟಿದೆ ಇದು ತೆಂಗಿಗೆ, ಬಟ್ ಅದು ಹೋಗಿದೆ, ಆದರೆ ಸುಳಿ ಬರ್ತಾಯಿದೆ. ಇರಲಿ ನೋಡಿ, ಇಲ್ಲೆಲ್ಲ ಮರಗೆಣಸು ಹಾಕ್ಕೊಂಡಿದ್ದೀನಿ. ಬಾಳೆ ಅಂತ ಏನು ಬಂದಿಲ್ಲ ಇದು, ಮೋಸ್ಟ್ಲಿ ಇದು ಈ ಸತಿ ಬರಬೇಕಿತ್ತು. ಸಿಗೋಟಕ ಕಾಯಿಲೆ ಇದೆ ಅನ್ಕೋತೀನಿ ಮೇ ಬಿ. ತೆಂಗು ಕೂಡ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ, ಇಲ್ಲಿ ಅಡಿಕೆ, ಇದೊಂದು ನುಗ್ಗೆ, ಬಾಳೆ, ಪಪ್ಪಾಯ ಇದರಲ್ಲಿರೋವಂಥದ್ದು. ಆಮೇಲೆ ಅವಕಾಡೋನೂ ಕೂಡ ಇದೆ ನೋಡಿ. ಬಾರ್ಡ್ರಿಗೆಲ್ಲ ಈ ಥರ ಇದೆ ಸ್ನೇಹಿತರೆ. ಇನ್ನು ನನ್ನ ತೋಟದ ವೀಡಿಯೋನ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಇನ್ನೂ ಏನೇನು ಮಾಡ್ಬೋದು, ಇನ್ನೂ ಏನೇನು ಮಾಡಿದ್ದೀನಿ ಪ್ರತಿಯೊಂದು ಅಪ್ಡೇಟ್ ಮಾಡ್ತಾಯಿದ್ದೀನಿ. ಇದೊಂದು ನಂದು ಸಾವಯವ ತೋಟ ನೋಡಿ. ಇದು ಕೂಡ ಹುಳ ಕಡ್ದಿತ್ತು. ಇಲ್ಲಿ ಸೆಂಟ್ರಲ್ ಈ ಕಡೆಯಿಂದ ಬರ್ತಾಯಿದೆ ನೋಡಿ, ಇಲ್ಲಿ ಎಲ್ಲ ಬಂದಿದೆ. ಇದು ಕೂಡ ನೋಡಿ, ಇಲ್ಲಿ ನಾವು ಏನು ತೊಗರಿ ಒಂದೊಂದು ಕಾಳು ಹಾಕಿದೆ. ಒಂದು 7-8 ಬೀಜನ ಹಾಕಿದೆ. ಅದು ಕೂಡ ಸಿಕ್ಕಾಪಟ್ಟೆ ಕಾಯಿ ಬಂತು. ಸಿಕ್ಕಾಪಟ್ಟೆ ಕಾಯಿ. ನಮಗೆ ಸುಮಾರು ತಿಂದ್ವಿ ನಾವೆಲ್ಲ. ಮನೆಗೆ ಚೆನ್ನಾಗಿ ಯೂಸ್ ಆಯಿತು ನೋಡಿ. ಇದು ನೋಡಿ, ಇಲ್ಲಿ ಬಾಳೆ ಇದೆ. ಬಾಳೆ ಕೂಡ ರೆಡಿ ಮಾಡೋಣ ಸಿಕ್ಕಂತ ನೋಡಿ. ಒಂದೊಂದು ಕಬ್ಬು ಇದ್ರ ಪಕ್ಕದಲ್ಲೇ ಹಾಕಿದ್ದೀನಿ. ಇದಕ್ಕೀಗ ನಾನು ಇದು ಹಾಕಿದ್ದೆ, ಯಾವುದು ಸೌತೆಕಾಯಿ ಹಾಕಿದೆ. ಸೌತೇನಂತ ಬರಲಿಲ್ಲ ನೋಡಿ. ಇಲ್ಲಿ ಡ್ರಿಪ್ಪು ಕೂಡ ಮಾಡಿದ್ದೆ. ಸಿಕ್ಕಾಪಟ್ಟೆ ಹುಲ್ಲು ಬಂತು. ಅದಕ್ಕೆ ಈಗೆಲ್ಲ ಕುಯ್ಲಿಕ್ಕೆ ಹೇಳಿದ್ದೀನಿ. ಅವರೆಲ್ಲ ಕುಯ್ದಾದ್ಮೇಲೆ ಈಗೆಲ್ಲ ರೋಟ್ರ್ ಹಾಕಿದ್ದಕ್ಕೆ ನಂತರ ಇದು ಬೇರೆ ಮಾಡೋಣ ಅಂತ ನೋಡಿ. ಬಾಳೆ ಇದೆ, ಬಾರ್ಡ್ರಲ್ಲೆಲ್ಲ ಬಾಳೆ ಹಾಕ್ಕೊಂಡಿದ್ದೀನಿ. ಒಂದು ಇದು ಬರಡು ಭೂಮಿ ಅಂದರೆ ಕಲ್ಲು ಭೂಮಿನ ಒಂದು ಈ ಲೆವೆಲ್ಲಿಗೆ ಮಾಡಿದ್ದೀನಿ ಸ್ನೇಹಿತರೆ. ಇನ್ನು ಮುಂದೆ ನನ್ನ ವೀಡಿಯೋನ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಇನ್ನೂ ಏನೇನು ಮಾಡ್ತಾಯಿದ್ದೀನಿ, ಇನ್ನೂ ಏನೇನು ಮಾಡ್ಬೋದು ಇದ್ದರೆ ನನಗೆ ಇನ್ಪುಟ್ಸ್ ಕೊಡಿ. ಡೆಫಿನೆಟ್ಲಿ ನಾನು ಅದನ್ನು ಅಳವಡಿಸ್ಕೊಂಡು ನಾನು ಮಾಡ್ತಾ ಹೋಗ್ತೀನಿ. ಕೊಕ್ಕ ಕೂಡ ಹಾಕ್ಬೇಕು ಅಂದ್ಕೊಂಡಿದ್ದೀನಿ. ಕೊಕ್ಕನೂ ಹಾಕ್ತೀನಿ. ಮತ್ತು ಇದಕ್ಕೆ ಇನ್ನೂ ಒಂದು ಮಾಡೋಣ ಅಂತ ಇದ್ದೀನಿ, ಯಾವುದು ಕಾಫಿ ಕೂಡ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ. ಇದು ನಮ್ಮ ಒಂದು 2 ತುಂಡು ಜಾಗ ಇದೆ. ಅಲ್ಲಿ ಆ ಸ್ಪಾಟಲ್ಲಿ ಸ್ವಲ್ಪ ಯಾವುದು ಮೂಲಂಗಿ ಹಾಕಿದ್ದೀನಿ. ಇದಕ್ಕೆ ಗೆಡ್ಡೆಕೋಸು ಹಾಕಿದ್ದೀನಿ. ಏನು ಸಿಕ್ಕಾಪಟ್ಟೆ ಹಳೆ ಬಂದಿದೆ, ಅಲ್ಲಿ ಹಳ ಕಿತ್ತಿದ್ದು. ಓಕೆ, ಇನ್ನೇನು ಇವತ್ತು 1 ತಿಂಗಳಾಗಿದೆ. ಇನ್ನು ಸ್ವಲ್ಪ ದಿನ ಬಂದರೆ ಅದನ್ನೆಲ್ಲ ಕಿತ್ತಾಕಿ ಬೇರೆ ಏನಾದರೂ ಮಾಡೋಣ ಅಂತ ಪ್ಲ್ಯಾನಿಂಗ್ ಇದೆ ಸ್ನೇಹಿತರೆ. ಇಷ್ಟು ನನ್ನ ತೋಟದ ವಿವರ ಸ್ನೇಹಿತರೆ. ಪ್ರತಿಯೊಂದು ವಿಡಿಯೋನು ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಕೊಟ್ಟು ಕಮೆಂಟ್ ಹಾಕಿ, ಹೇಗಿದೆ ಏನು ಎತ್ತ ಅಂತ. ಇನ್ನು ಏನು ಮಾಡ್ಬೋದು ಅಂತಲೂ ಕಮೆಂಟ್ ಹಾಕಿ. ಇನ್ನು ಇದರೊಳಗಡೆಗೆ ಏನು ಅಳವಡಿಸ್ಕೋಬೋದು ಅಂತಲ್ಲಿ ಹೇಳಿದ್ರು ಕೂಡ ಅದನ್ನು ನಾನು ತಗೊಳ್ಳೋಕ್ಕೆ ರೆಡಿ ಇದ್ದೀನಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾಯಿದ್ದೀನಿ. ಬಾಯ್.